ಓ ಅಮ್ಮ ಈಕಿನ ನವ ನಿನ್ ಗೆಳತಿ. ಹಾಂ ಮಮ್ಮಿ, ಈಕಿನ ನನ್ನ ಫ್ರೆಂಡ್ ರಜನಿ ಅಂಥೇಳಿ. ಓ ಆರಾಮನವ? ಹಾಂ ಆಂಟಿ ಆರಾಮ್. ಅಲ್ಲವ ಯಾವ ಊರು ನಿಮ್ದು? ಏನು ಮಾಡ್ತಾರೆ ನಿಮ್ಮ ಪಾರ ಕೆಲಸ? ನಮ್ಮದು ಆ ಕಡೆ ಸಿರ್ಸಿ ಕಡೆ ಆಂಟಿ. ಮಳಿಗೆ ಅಂಥೇಳಿ ಊರು, ಅಲ್ಲಿಂದ ಬಂದಿರೋದು. ಹೌದಾ, ಸಿರ್ಸಿ ಕಡೆಗೆ ನಿನ್ನ ಅಂದ್ರೆ ಮತ್ತೆ ನಮ್ಮ ಭಾಷೆ ಎಷ್ಟು ಚಂದ ಮಾತಾಡ್ತೀನಿ ಹುಡುಗಿ ನೀನು. ಹಾಂ ಆಂಟಿ, ಅದು ನಮ್ಮಪ್ಪ ಇಲ್ಲಿ ಉತ್ತರ ಕರ್ನಾಟಕದವರು. ನಮ್ಮದು ಪ್ರಾಪರ್ ಏನು ಮಳಿಗೆ ಅಲ್ಲ, ಆದ್ರೆ ನಾವು ಇಲ್ಲಿಂತ್ರನ ಕೆಲ್ಸಕ್ಕಂತ ನಮ್ಮಪ್ಪ ಹೋಗಿ ಅಲ್ಲಿ ಉಳಿದಿರೋದು. ಹೀಗಾಗಿ ಇಲ್ಲಿ ಭಾಷೆನೇ ಬರುತ್ತೆ ನಮಗೆ. ಹೌದನವ, ಏನು ಮಾಡ್ತಾರೆ ನಿಮ್ಮ ಅಪ್ಪಾರ? ಮುಂಚೆ ಗೌಂಡಿ ಕೆಲಸ ಮಾಡ್ತಿದ್ರು ಆಂಟಿ. ಈಗ ಅಲ್ಲೇ ಕೆಲಸ ಮನೆ ಕಟ್ಟಿ ಕೆಲಸ ಮಾಡಿ ಮಾಡಿ ಅಲ್ಲೇ ಒಂದು ಸ್ವಲ್ಪ ಹೊಲ ತೊಗೊಂಡಿವಿ. ಈಗ ಅದೆಲ್ಲ ಬಿಟ್ಟು ಹೊಲನೂ ಮಾಡ್ತಾರೆ. ಓಹೋ, ಭತ್ತ ಹಚ್ಚಿ ಬೆಳಿತೀರಾ ನೀವು? ಹ್ಞೂ, ಭತ್ತ, ಅಡಿಕೆ, ಆಮೇಲೆ ಎಲೆ, ಆಮೇಲೆ ಏನದು ಏನಂತಾರಲ್ಲ ಅದಕ್ಕೆ, ಇದಕ್ಕೆ ಪಾಯಸಕ್ಕದು ಹಾಕ್ತಾರಲ್ಲ ಇವ ಈಗ ಬರುತ್ತಲ್ಲ ಏನದು, ಗೋಡಂಬಿ, ದ್ರಾಕ್ಷೆ ಯಾಡು ಅಲ್ಲ ಅಂಟಿ ಯಾಕೆಂದೆ. ಹಾಂ, ಏಲಕ್ಕಿ, ಮೆಣಸು ಇಂಥವೆಲ್ಲ ಬೆಳಿತಾರೆ ಬೇವ್ರ. ನಮಗೂ ಸ್ವಲ್ಪ ತಂದು ಕೊಡ್ಬಿಡ್ಲ ನಂದು ಅನ್ಲೇನ ಅವ್ರಿಗೆ? ತಂದು ಹಾಕೊಂಡ್ರಲ್ಲೇ ನಾ ಕೇಳತ್ತೀನಿ. ಒಟ್ಟು ಬೆಸ್ಟಾಗಿರ್ತೈತೆ ನೋಡಿ. ಮಮ್ಮಿ ಮ್ಯಾಗಿ ಅಂತ ಅಡಿವಾ ನನ್ನ ಮಗಳು. ಮ್ಯಾಗಿ ಇಲ್ಲಿ ಬಂದ್ರೆ ಮ್ಯಾಗಿ ಬೇಕಾಗಿತ್ತು ಗೂಗಿ. ಇಕ್ಕ ಏನು ಕಾಡ್ತೈತೆ ಯಪ್ಪ, ಶಾಲೆಗೆ ಹೋಗುತ್ತೆ ಮುಂದೆ. ನನಗದು ಬೇಡ, ನನಗಿದು ಬೇಕು, ನನಗದು ಬೇಡ, ನನಗಿದು ಬೇಕು. ಪರೋಟ ಮಾಡಿದ್ರೆ ನಾವು ಹೊಕ್ಕ ಒಳಗೆ ರೊಟ್ಟಿ ಹೋಗಂಗಿಲ್ಲ. ಆಲೂ ಪರೋಟ ಅಂತ, ಆಮೇಲೆ ಪನ್ನೀರ್ ಪರೋಟ ಅಂತ ದಿನ ಎಲ್ಲಿ ಮಾಡಕ್ಕೈತಕ್ಕ ಬೆಳಗ್ಗೆ ಎತ್ತು ದಿನ ಒಂದೊಂಥರ. ಈಕಿಗೊಂಥರ, ಇವ್ರಪ್ಪಗೊಂಥರ, ಎಲ್ಲಿ ಮಾಡೋಣ ನೋಡ್ ಮಮ್ಮಿ. ನೀನು ಹೆಂಗೆ ಹೇಳ್ತೀನಿ ನನ್ನ ಕಂಪ್ಲೇಂಟ್ ಹಂಗೆ ಮಾಡ್ಬಾರ್ದಲ್ಲ ಜೀನು. ಮಮ್ಮಿ ಏನು ಮಾಡಿರ್ತೈತಿ ಅದನ್ನು ಕಟ್ಕೊಂಡು ಹೋಗ್ಬೇಕವ. ರೊಟ್ಟಿನೂ ತಿನ್ನಬೇಕು, ಆಲೂ ಪರೋಟ ಎಲ್ಲ ತಿನ್ನಬೇಕು. ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು, ಒಂದೇ ಥರ ತಿನ್ನಬಾರ್ದು ನನ್ನ ಕೂಸ. ಹ್ಞೂ, ನನ್ನ ಕೂಸ ಒಂದೇ ಥರ ತಿನ್ನಬಾರ್ದ ಜೀನು. ಒಟ್ಟು ದೊಡ್ಡದಾಗಿರ್ತೈತಲ್ಲ ಮಮ್ಮಿ. ಏನಪ್ಪ ರಾಹುಲ? ಮಮ್ಮಿ ಇಲ್ಲೇ ಬಾಜು ನನ್ನ ಫ್ರೆಂಡ್ಸ್ ಅದಾರ, ಸ್ವಲ್ಪ ನೀಟಾಗಿ ಬರಲ್ಲ. ಯಾವ ಫ್ರೆಂಡ್ಸಪ್ಪ ಈಗ? ಅಪ್ಪಾಜಿ ಅದು ಇಲ್ಲೇ ಬಾಜುಕ್ ಬಂದಾರಂತ ನನ್ನ ಫ್ರೆಂಡ್ಸು, ಸ್ವಲ್ಪ ಹೋಗಿ ಭೇಟಿಯಾಗಿ ಬರಲ್ಲ. ಹೋಗಿ ಬರ್ಲಿ ಬಿಡ್ರಿ, ಅವೇನು ಗಂಡು ಹುಡುಗ ಹೆಣ್ಣು ನಿಮ್ಮ ಹುಡುಗಿಗೆ ಹಂಗೆ ಬೇಕಾದಂಗೆ ಫ್ರೀಡಮ್ ಕೊಡ್ತೀರಿ. ಗಾಡಿ ಬಾಡಿ ತೊಗೊಂಡು ಹೋಗ್ತಾಳೆ. ನನ್ನ ಮಗ ಹೋಗ್ಬಾರ್ದಾನ ನಿಮಗೆ? ಹಂಗಲ್ಲೇ ಪೂಜಾ, ಈಗ ಫ್ಯಾಮಿಲಿ ಟೈಮ್ ಅಂತ ಎಲ್ಲರೂ ಇಲ್ಲಿ ಫಾರ್ಮ್ ಹೌಸಿಗೆ ಅಡುಗೆ ಮಾಡ್ಕೊತ ಕುಂತೇವಿ. ನೀವು ಇಲ್ಲೇ ಎಂಜಾಯ್ ಮಾಡೋದ್ಬಿಟ್ಟು ಅಲ್ಲಿ ಹೋಗಿ ಮಾಡೋದು ಇರ್ತೈತಿ. ಫ್ರೆಂಡ್ಸ್ ಜೊತೆ 3 ಹೊತ್ತು ಇರ್ತಾರಿಲ್ಲ, ಕಾಲೇಜ್ಗೆ ಹೋದಾಗ ಅಲ್ಲಿ ಹೋದಾಗ ಇರ್ತಾರಿಲ್ಲ. ಹೌದಿಲ್ಲ ಹೇಳಿ? ಹೋಗ್ಲಿ ಬಿಡಣ್ಣ, ಈ ಟೈಮ್ನಾಗ ಮಜಾ ಮಾಡಿದೆ. ನಮಗೆ ಮುದಕ್ಕಾದ್ಮೇಲೆ ಮಜಾ ಮಾಡಕತ್ತೈತಿ. ಹೇಳಿ ಅಂಕಲ್, ನೀವಾದರೂ ಅವ್ರಿಗೆ ಹೋಗಪ್ಪ. ನಿಮ್ಮ ಅಪ್ಪಗೆ ನಾ ಹೇಳ್ತೀನಿ, ರಾಹುಲ ಹುಷಾರ್ ನೋಡಿ. ಹ್ಞೂ ಅಂಕಲ್, ಥ್ಯಾಂಕ್ ಯು. ಅಬ್ಬ ನಾ ಬರ್ಲಂಗದ. ಅಲ್ಲಪ್ಪ, ಊಟ ಊಟ ಮಾಡಿ ಹೋಗ್ಬೇಕಿಲ್ಲ ನನ್ನ ಕೂಸ? ಜೇನೋಕ್ಕಿಂತ ಇವನ ಕೂಸು. ಮಮ್ಮಿ ನೋಡ್ ಮಮ್ಮಿ, ಎದಕ್ಕೆ ಮಾತಾಡಲಿಕ್ಕೆ ಎಲ್ಲದಕ್ಕೂ ನಡ್ಕತ್ತಕ. ನೀ ತಲೆ ಕೆಡಿಸ್ಕೊಬೇಡ. ಊಟ ಟೈಮಿಗೆ ನನಗೆ ಫೋನಿಸ್ತೇನೆ ಮಗನ. ಬನ್ನಿ ಬಂದು ಊಟ ಮಾಡ. ನೀ ಹೋಗಿ ಬರೋಗ್ಲಿ, ಹೋಗಿ ನೀ ದೋಸ್ತರ ಜೊತೆ. ಅಮ್ಮ ನಿಮ್ಮ ಫ್ರೆಂಡ್ ಕರ್ಕೊಂಬ. ಫಾರ್ಮ್ ಹೌಸ್ ಎಲ್ಲ ಒಂದು ರೌಂಡ್ ಅಡ್ಡಾಡಿ ಬರೋಣಂತ. ಬರ್ತೀನಿ ಜೇನು. ದೊಡ್ಡ ನಂಗೆ ಮ್ಯಾಗಿ ಆದ್ಮೇಲೆ ಮ್ಯಾಗಿ ಹಾಕ್ಕೊಡ್ತಾಳೆ. ಮ್ಯಾಗಿ ತಿಂತೀನಿ ಇಲ್ಲೇ. ನಡಿ ನಡಿ ಆಂಟಿ, ನಡಿ ಹೋಗ್ಬಾರ ನಡಿ. ಶಾಂತಕ, ನೀನು ಈ ಕಡೆ ಬಂದಿಲ್ಲ ನೀನು. ಏನು ಬಿಡ್ಲಿಕ್ಕೆ ವಯಸ್ಸಾದಂಗೆ ಆದಂಗೆ ನೀ ಗೊತ್ತಿರಲಿಪ್ಪ. ಏನು ಕೆಲಸ ನೀಗೋದಿಲ್ಲ ಬಿಡಯ್ಯವ. ಮೊದಲು ಗಟ್ಟಿದ್ದಾಗ ನಮ್ಗಳಿಗೆ ನೀರು ಕುಡಿಸಿರೋದು ಮಾಡ್ತಿದ್ದೆ. ಏನು ಈಗಾಗಿಲ್ಲ. ಈಗ ನನ್ನ ಸೊಸಿನ ಮಾಡ್ಕೊತೈತೆ. ಎಲ್ಲಿ ಮೊಣಕಾಲು ನೋವು ಬರುದಾ ನೀಗೋದಿಲ್ಲ ನೋಡು. ಹೌದಾ, ಏನು ಮಾಡೋದ್ವಾ? ನೀಗೋದಿಲ್ಲ ಅಂತಂದ್ರೆ ಕೆಲಸ ಮಾಡಕ್ಕಬೇಕಲ್ಲ. ಶಾಂತಕ ನೋಡು, ಮಾವಿನಕಾಯಿ ಹೆಂಗದ ಉಪ್ಪಿನಕಾಯಿ ಹಾಕಂತ ತರಿಸಿದೆ. ನೀವು ಅಲ್ದನವ? ಇಲ್ಲ ಯವ್ವ, ನಮ್ಮ ಯಾಕೋ ಮಾವಿನಕಾಯಿ ಗಿಡ ಕಾಯಿ ಹಾಕಿದ್ವಿ ಬಿಡ ಶಾಂತಕ. ಎಷ್ಟು ಕೊಂಡು ಹಾಕಿದ್ದು ನೋಡಿದಿಲ್ಲ? ವರ್ಷ ನಿಂಗೆ ಕೊಡ್ತಿದ್ದೆ, ಒತ್ತಿ ಹಾಕ್ತೀನಿ, ಹಣ್ಣು ಮಾಡ್ತೀನಿ. ಈ ಸಲ ಏನು ಕಾಯಿ ಹೊಂಡೋದಿಲ್ಲ. ಹಿಂಗಾಗಿ ನಾವು ಹಣ್ಣಿಗೆ ತಂದು ತಿನ್ಬೇಕು ಮಾರ್ಕೆಟ್. ನಾನು ಇನ್ನು 1000 ರೂಪಾಯಿ 2000 ರೂಪಾಯಿ ಹೋಗ್ತಾರೆ ನಮ್ಮ ಮಾವಿನ ಹಣ್ಣಿಗೆ. ಆ ನಮ್ಮನೆ ರೇಟ್. ಏನು ಮಾಡೋದು ಹಂಗಿಲ್ಲ ನೋಡು ಶಾಂತಕ. ಮಾವಿನಕಾಯಿನ ಉಪ್ಪಿನಕಾಯಿ ಹಾಕಕ್ಕೆ ಚಲೋ ಅದಾವ ನೋಳೆ ಇವು. ಅಡ್ಡಿಲ್ಲ, ಉಪ್ಪಿನಕಾಯಿ ಕಾಯಿನ ಜೀರಿಗೆ ಮಾವಿನಕಾಯಿ ಅಂತಾರಲ್ಲ ಅಂತಾವ ಇವು. ಉಪ್ಪಿನಕಾಯಿ ಹಾಕಿರಕ ನಾ ಚಲೋ ಕಾಲ ಇವೆ. ಅದಕ್ಕೆ ಬಾ, ವರ್ಷ ನೀನು ಹಾಕಿ ಕೊಡ್ತಿದ್ದೆ. ಅದಕ್ಕೆ ಕಾಯಿ ನೋಡಂತೆ ಅಂತ ಕರೆದಿವ ನಾನು. ಇವರು ಹೊಡೆದಿಡ್ತಾರ ಸಂಜೆ ಮುಂದೆ. ನೋಡಿ, ನಾಳೆ ಫ್ರೀ ಆದಾಗ ಎಲ್ಲ ಉಪ್ಪಿನಕಾಯಿ ಸಾಮಾನು ತರಿಸಿಟ್ಟೇನು ಶಾಂತಕ. ಒಂದಿಟ್ಟು ಬಂದು ಉಪ್ಪಿನಕಾಯಿ ಹಾಕಿ ಕೊಟ್ಟು ಹೋಗುವ. ನೀ ಹಾಕಿರ ಒಳೇ ವರ್ಷ ನೋಡ್ಲೆ ಬರ್ತಾವ. ನೀ ಹಾಕಿದ್ದು ಒಂಥರ 2 ವರ್ಷ ಇಟ್ಕೊಂಡು ತಿಂತೆ ಬಿಡು ಉಪ್ಪಿನಕಾಯಿ. ಆ ನಮ್ಮನೆ ಚಲೋ ಬರ್ತಾವೆ. ಏನು ಕೇಳೋದಿಲ್ಲ, ಏನು ಬೂಸರು ಬರೋದಿಲ್ಲ, ಏನಾಗೋದಿಲ್ಲ. ನಾ 1 ವರ್ಷ ಹಾಕಿದ್ದಲ್ಲ ಶಾಂತಕ.
ನಿಮ್ದೇನೋ ಕಳ್ಳು ಬೆಳ್ಳಕ್ಕೆ ಫಂಕ್ಷನ್ ಐತಿ ನೀ ಹೋದಿ ಅಂತ ಒಮ್ಮೆ ಹಾಕಿನ ಏನು ಚಲೋ ಬರಲೇ ಇಲ್ಲ ಬಿಡೆಯವ 5-6 ತಿಂಗಳು ಅಷ್ಟೇ. ಆಮೇಲೆ ಬೂಸ್ಟ್ ಹಿಡ್ದು ಬಾಧ ಆಗಿಬಿಟ್ಟು ಅದಕ್ಕೆ ನಿಮ್ಗೆ ಒಬ್ಬೊಬ್ರು ಕೈ ಗುಣ ಅದ ಉಪ್ಪಿನಕಾಯಿ ಚಲೋ ಅಕ್ಕ ಭಾಳ ಕೈಯಾಗ ಅದಕ್ಕೇನಂತ ಸಾಮಾನ್ಯ ತರಿಸಿಡು ಇದನ್ನ ಅರ್ಶಿನ ಬೇರೆ ಕೊಡ್ಸೀನ. ಹ್ಞೂ ಶಾಂತಕ್ಕ ಅರ್ಶಿನ ಬೇರೆ ಕೊಡ್ಸೀನಿ. ಖಾರನೂ ಗಿರ್ಕಾಯಿ ಹಾಕ್ಸೀನಿ. ಮೆಣಸಿನ್ಕಾಯಿ ತೊಗೊಂಡಿಲ್ಲ ಮನೆ ದಾಡ್ ಸಂತ್ಯಾಗ ಮೆಣಸಿನ್ಕಾಯಿ ತೊಗೊಂಬಂದು ಅವನು ಹಾಕೀನಿ. ಎಲ್ಲ ರೆಡಿ ಮಾಡಿರ್ತೇನೆ ನಾಳೆ ಇವ್ರ ಕೈಯಾಗ ಇವತ್ತಕ್ಕೆ ನೀರಾಗಿ ಇಡ್ತೇನೆ ಅವನ್ನ ರಾತ್ರಿಗೆ. ನಾಳೆ ಬೆಳಗ್ಗೆ ಎದ್ದ ಉಪ್ಪಿನಕಾಯಿ ಎಳ್ಗಿ ಮನೆ ಹೇಳೀನಿ ಪೂಜಾರದ್ದು ಅವ್ರು ತಂದು ಇವರು ಹೊಡಿತಾರ. ನಿಮ್ಮ ಪನ್ಗೆ ಫೋನ್ ಹಚ್ತಾನೆ. ನಾನು ಫೋನ್ ಹಚ್ಚಿದಂತ ಬಂದು ಉಪ್ಪಿನಕಾಯಿ ಕಲಿಸ್ಕೊಟ್ಕೊಂತೇವೆ. ಆಯ್ತು ತಗೋ. ಯಾರ ನಿಮ್ಮ ಪೂಜೆ ಮಗಳ ಅಮ್ಮಗೆ ಉಪ್ಪಿನಕಾಯಿ ಬೇಕಲ್ಲ ಲೇಕಿಗೆ ಉಪ್ಪಿನಕಾಯಿ ಇಲ್ಲ ತಿನ್ನೋದಿಲ್ಲ ಊಟನ ಮಾಡೋದಿಲ್ಲ ಹುಡುಗಿ. ಹ್ಞೂ ನನ್ನ ಮೊಮ್ಮಕ್ಕಳ ಸಂಬಂಧ ಪಾಪ ಅವು ಸಿಟ್ಟಾಗಿರ್ತಾವೆ ಶಾಂತಕ್ಕ. ನಮ್ಮ ಪೂಜಾನ ಮಕ್ಕಳಿಗೆ ಉಪ್ಪಿನಕಾಯಿ ಇಲ್ಲದ ಊಟನ ಮಾಡಿಲ್ಲ ಅವ್ರು. ಒಂದು 2 ಬರ್ನಿ ವರ್ಷ ಅವ್ರಿಗೆ ಇಟ್ಟು ಬಿಡ್ಬೇಕನ್ನ. ಹುಡುಗರು ಹಂಗೆ ಹಿಂಗಾಗಿ ನಾವು ಉಪ್ಪಿನಕಾಯಿ ತಪ್ಸಂಗೆ ಎಲ್ಲ ಸಂತಕ. ಈ ಸಲ ನಮ್ಮ ಹೊಲ್ದಾಗಿಲ್ಲ ಅಂತಂದ್ರು ಮಾರಾಕ್ ತರಿಸಾದ್ರು ಒಡ್ಲೆ ಹೊಲ್ದಾನ ನೀವು ಅವ್ರಿಗೆ ಒಂದಿಷ್ಟು ಮಾರಾಕ್ ಕೊಡಂದೀನಿ ಕೊಟ್ಟಾರ. ಹಿಂಗಾಗಿ ಅವನ್ನ ಉಪ್ಪಿನಕಾಯಿ ಹಾಕಿರತ್ತಂತೇಳಿ ಆತಗೋ. ಬರ್ನಿ ಸುತ್ತಿಗೆ ತೊಳೆದು ಒಂದಿಟ್ಟು ಹೋಗಿ ಹಾಕ್ಬೇಕು ಅವಕ್ಕೆ. ಇದ್ರದ್ದು ಕಡಿ ಹೊಗೆ ಹಾಕಿ ಇಡ್ಬೇಕು. ಉಪ್ಪಿನಕಾಯಿ ಏನು ಹಾಕೋದಿಲ್ಲ ಅದನ್ನೆಲ್ಲ ಮಾಡಿಡ್ನಿ ಬದ್ಲ ಕಲಿಸ್ಕೊಟ್ಟು ಹೋಗ್ತೇನೆ ಅಂತ. ಆತಗೋ ಸಂತಕ. ಬಂಗ್ರಮ್ಮ ಓ ಸಾನ್ ಬಗ್ರ ನೀನು ಬೆಳಗ್ಗೆ ಅಲ್ಲ ಮರ ಒಂದು 5,000 ರೂಪಾಯಿ ಇದ್ರೆ 5,000 ರೂಪಾಯಿ ಎದಕ್ಕಪ್ಪ? ಅದು ಅಮರ ಒಂದಿಟ ಅರ್ಜೆಂಟ್ ನನ್ನ ಮಗನ ಶಾಲೆ ಫೀಸ್ ಕಟ್ಬೇಕಾಗಿತ್ತು ಅದಕ್ಕೆ. ಕಟ್ಟಲ್ಲ ಅದಕ್ಕೆ ನಾ 5,000 ರೂಪಾಯಿ ಯಾಕೆ ಕೊಡ್ಬೇಕಪ್ಪ? ಇಲ್ರಿ ಅಮ್ಮಾರ ಹೆಂಗಿದ್ರು ನಿಮ್ಮ ಮಗಗೆ ಹೆಣ್ಣು ನೋಡಂತ ಹೇಳಿದ್ರಿ ಆದ್ರೆ ಆ ಫೀಸ್ ನಾ ಮುರ್ಕೋತೀನಿ ಒಂದು 5,000 ರೂಪಾಯಿ. ಈಗ ಶಾನ್ ಬಗ್ರನ್ನ ಎದುರು ಹಾಕೊಂಡ್ರೆ ಕೆಲಸ ಕೆಡ್ತೈತಿ. ಅದು ಕೊಡ್ತೀನಪ್ಪ. ಎಲ್ಲಿ ಹೋಗ್ತೀರಿ ನೀವು? 5,000 ರೂಪಾಯಿ ಅಂತ ರೀ. ಹಾಂ ರೀ 5,000 ರೂಪಾಯಿ ಅಂತಾರ. ಹಾಂ ಅಯ್ಯೋ ಯಾವುದೋ ದೇವ್ರ ಗುಡಿ ಆಗಿಲ್ಲ ಬಂಗಾರಮ್ಮ 5,000 ರೂಪಾಯಿ ಕೊಡಕತ್ತ. ಏನಾಯ್ತು ನಾಳಿದ್ದು? ನಾಳೆ ಬೆಳಗ್ಗೆ 6 ಗಂಟೆಗೆ ಅಂದ್ರೆ ನಿಮ್ಮ ಮನೆಯಾಗ ಇರ್ತೇನೆ ರೀ ಅಮ್ಮಾರ. ನಾನು ಹೇಳಿದ್ರಲ್ಲ ಇವ್ರ ಮನೆಗೆ ಗೌಡ್ರ ಮನೆ ಹುಡುಗಿ ಭಾರಿ ಮಸ್ತ್ ಐತ್ರಿ. ಹೇಳಿದ್ದೆ ನಿಮ್ಗೆ ಹೇಳಾಕ ಮರೆತು ಬಿಟ್ಟೆ. ನಾನು ಅದಕ್ಕಂತ ಕದ್ದಿದ್ದೆ ಹೇಳ್ಬೇಕಂತಂದ್ರೆ ಅದಕ್ಕಂತ ಕದ್ದಿದ್ದೆ ನಾನು. ಯಾಕಿದು 25 ಎಕರೆ ಹೊಲ ರೀ. ಒಬ್ಬಕ್ಕೆ ಮಗಳು ಅಂದ್ರೆ ಒಬ್ಬಕ್ಕೆ ಮಗಳು. ಗಂಡ ದಿಕ್ಕಿಲ್ರಿ ಅವ್ರ ಮನೆಗೆ. ನಾಳೆ ಹುಡುಗಿ ಮದುವೆ ಮಾಡ್ಕೊಂಡ್ಬಿಟ್ರೆ ಮುಗಿದೋದು ಎಲ್ಲ ನಿಮ್ಮದು. ಕಾರು ಬಾರು ಎಲ್ಲ ನಿಮ್ದು. ಹೌದಾ? ಹ್ಞೂ ರೀಪ. ದೊಡ್ಡ ಮನೆ ಆಳು ಕಾಳು ಪ್ರತಿಯೊಬ್ಬರು ಅದಾರಿಪ್ಪ. ಆದ್ರೆ ಒಂದು ಕಂಡೀಷನ್ ಅಂದಾರ ಅವ್ರೆ. ಕಂಡೀಷನ್ ಏನದು? ಅದು ಅಮ್ಮರ ಅದು ಏನದು ಅಂದ್ರೆ ಆ ಹುಡುಗಿಗೆ ಮುಂದೆ ಮಕ್ಕಳು ಆಗಂಗಿಲ್ಲ ಅಂತ. ಅದಕ್ಕೆ ಏನು ಮಕ್ಕಳು ಆಗಂಗಿಲ್ಲ ಅಂತ? ಹ್ಞೂ ರೀ. ಶಾನ್ಬೋಗಪ್ಪ ನೀನು ತಲೆಗಿಟ್ಟು ಕೆಟ್ಟತನ. ಆ ಮಕ್ಕಳೆಲ್ಲ ಹುಡುಗಿರ್ತಂದ್ರೆ ನನ್ನ ಮನೆ ಸೊಸಿ ಮಾಡಿ ನನ್ನ ವಂಶ ನಿರ್ವಂಶ ಮಾಡ್ಬೇಕಂತ ಮಾಡಿ ನೀನು? ಅಲ್ಲ ಅಮ್ಮರ. ಅಲ್ಲನೂ ಅಲ್ಲ ಬೆಲ್ಲನೂ ಅಲ್ಲ. ನನಗಂತ ಹುಡುಗಿ ಬೇಡ. ಎಲ್ಲ ಸದ್ಗುಣ ಸಂಪನ್ನಿರು ಹುಡುಗಿ ಬೇಕು. ನಾಳೆ ನಮ್ಮ ವಂಶ ಬರಿಬೇಕು. ನನ್ನ ಮಗಗೆ ಕೊನೆಯಾಗಬಾರ್ದ ನನ್ನ ವಂಶ. ಅಲ್ಲ ಅಮ್ಮರ ನಾ ಹೇಳೋದು ಕೇಳ್ರಿ. ಏನ? ಅಲ್ಲ ಹೆಂಗಿದ್ರು ಆ ಹುಡುಗಿನ ಮದುವೆ ಆಗ್ರಿ ಆಕೆಗೆ ಮನ್ಯಾಗ ತಂದು ಇಟ್ಕೋರಿ. ನಿಮ್ಮ ಮನೆಗೆ ಆಳು ಕಾಳು ಕೆಲಸ ನಂಗೆ ಬರ್ತಾಳೆ. ಹೆಂಗಿದ್ರು 25 ಎಕರೆ ಹೊಲಾನು ನಿಮ್ದಕ್ಕೈತಿ. ಆಮೇಲೆ ನಿಮ್ಮ ಮಗಗೆ ಇನ್ನೊಂದು ಚಲೋ ಹುಡುಗಿ ತಂದು ಮದುವೆ ಮಾಡ್ಕೊಂಡ್ಬಿಡ್ರಿ. ಆಕಿನೂ ಅಕ್ಕಾಳು 25 ಎಕರೆ ಹೊಲ. ಇನ್ನೊಬ್ಬಕ್ಕೆ ಹುಡುಗಿ ಮದುವೆ ಮಾಡ್ಕೋತಿರಲ್ಲ ಅದು ಒಂದು 25 ಎಕರೆ ಹೊಲ. 50 ಎಕರೆ ಹೊಲ ಬರ್ತೈತಲ್ರಿ ನಿಮ್ಮ ಒಬ್ಬ ಮಗನಿಂದ. ಸಾನ್ಬೋಗಪ್ಪ ಹೇಳೋದು ಒಳ್ಳೆ ಪಿಲ್ಲಾನ ಐತಿ ನೋಡ್ರಿ. ಈ ಚಾರ ಮಾಡ್ರಿ ಬಂಗಾರಮ್ಮ. ವಿಚಾರ ಮಾಡ್ಬೇಕಾದ ಇಸ್ಯಾನೆ. ಆದ್ರೆ ಇದಕ್ಕೆ ನನ್ನ ಮಗ ಒಪ್ಪಬೇಕಲ್ಲ. ವಿಚಾರ ಮಾಡಿ ನಾಳೆ ಏನಿತ್ತು ಹೇಳ್ತೇನೆ. ಆತಂದ್ರೆ ಒಂದ್ಸಲ ಹುಡುಗಿ ನೋಡಕ್ಕೆ ಹೋಗಿ ಬರೋಣಂತ. ಸರಿ ಮರ ಸರಿ. ಏನಿತ್ತು ಹೇಳ್ರಿ. ನಾಳೆ ಅವ್ರಿಗೆ ನಾ ಫೋನ್ ಹಚ್ಚಬೇಕು. ಮತ್ತು ಅವರು ತಾರತಮ್ಯ ಮಾಡ್ಕೋಬೇಕಲ್ಲ. ಬಂಗಾರಮ್ಮ ಅವರು ತನ್ನ ಮಗಗೆ ಅವ್ರ ಮನೆಗೆ ಹೆಣ್ಣು ನೋಡಕ್ಕೆ ಬರ್ತಾರಂತಂದ್ರೆ ಸುಮ್ಮನೆನಾ? ಆಯ್ತು. ನಾಳೆ ಬೆಳಗ್ಗೆ ನನ್ನ ಮಗಗೆ ರೆಡಿ ಯಾಕೆ ಹೇಳ್ತೇನೆ. ಅವ್ರ ಮನೆಗೆ ಹೋಗಿ ಬರೋಣ ಹೆಣ್ಣು ನೋಡಕ್ಕೆ. ಸರಿ.